ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಒನ್ ಡೇ ಟ್ರಿಪ್ ಹೋಗಿದ್ವಿ. ಎಲ್ಲಿಗೆ ಯಾಕೆ ಅಂತ ಮುಂದೆ ಹೇಳ್ತೀನಿ. ಗಾಡಿ ಒಂದಿತ್ತು 6 ಗಂಟೆಗೆ, ಬೆಳಗ್ಗೆ ಬೇಗ ಎದ್ದಿದ್ವಿ. ಗಾಡಿ ಪೂಜೆ ಮಾಡಿ ಎಲ್ಲ ರೆಡಿಯಾಗಿ ಹೊರಟ್ವಿ. ಮನೆಯಲ್ಲೇ ಪಲಾವು ಮತ್ತು ಮೊಸರು ಬಜ್ಜಿ ಮಾಡಿದ್ವಿ ತಿಂಡಿಗೆ ಅಂತೇಳಿ, ದಾರಿಲಿ ತಿನ್ಕೊಂಡು ಹೋಗೋಣ ಅಂಥೇಳಿ. ಶಿವಮೊಗ್ಗ ಬಿಟ್ಟು ಆಮೇಲೆ ಒಂದು ಪ್ಲೇಸಲ್ಲಿ ಗಾಡಿ ನಿಲ್ಲಿಸಿ ತಿಂಡಿ ತಿಂದ್ವಿ. ಪಲಾವು, ಮೊಸರು ಬಜ್ಜಿ ಎಲ್ಲ ತಿನ್ಕೊಂಡು ನೋಡ್ತಿರ್ಬೋದು. ಬಾಕ್ಸಿಗೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಬಂದಿದ್ವಿ. ನೀರು ಎಲ್ಲ ಸೇರಿ ಎಲ್ಲರೂ ನಮ್ಮ ಫ್ಯಾಮಿಲಿ ಅಷ್ಟೇ ಹೋಗಿದ್ದು. ನೋಡ್ತಿರ್ಬೋದು, ಅಲ್ಲಿ ಬೆಳಗ್ಗೆ 9:30 ಆಗಿತ್ತಲ್ಲ, ಎಷ್ಟು ಚೆನ್ನಾಗಿತ್ತು ಪ್ಲೇಸ್ ಎಲ್ಲ. ಹಾಗೆ ವಿಡಿಯೋ ಮಾಡ್ಕೊಂಡೆ. ಇವಾಗ ಗಾಡಿ ಹತ್ತಿರದ್ದು ನಮ್ಮ ಅತ್ತೆ, ನಮ್ಮ ಮಾವ, ಕೃಷಿಕ, ನಾನು, ನನ್ನ ಮಗ ಹತ್ತುತ್ತಿರೋದು. ಇವಾಗ ನಮ್ಮ ಅಕ್ಕ ವಿಡಿಯೋ ಮಾಡ್ತಿದ್ರು. ಮತ್ತು ಇವ್ರು ನಮ್ಮ ಮನೆಯವರಿದ್ರಲ್ಲ, ಅವ್ರು ಫಸ್ಟ್ನೇ ಅಣ್ಣ. ಇವರು ಅಜ್ಜಿ, ನಮ್ಮ ಅತ್ತೆ ಇದ್ರಲ್ಲ ಅವ್ರ ಅಕ್ಕ. ಇವಾಗ ಗಾಡಿ ಎತ್ತಿದ್ದು ನಮ್ಮ ಮನೆಯವರು. ಇಲ್ಲಿ ನಿಂತಿರೋದು ನಮ್ಮ ಮೊದಲನೇ ಅಕ್ಕ. ಇವರು ನಮ್ಮ ಮನೆಯವರಿದ್ರಲ್ಲ, ಅವ್ರು 2ನೇ ಅಣ್ಣ. ನಮ್ಮ 2ನೇ ಅಕ್ಕನೇ ವೀಡಿಯೋ ಮಾಡಿರೋದು, ಅವ್ರದ್ದು ವೀಡಿಯೋದಲ್ಲಿಲ್ಲ. ನೋಡ್ತಿರ್ಬೋದು. ಬಂದ್ವಿ. ಯಾವ ಪ್ಲೇಸ್ ಅಂತ ನಿಮ್ಗೆ ಗೊತ್ತಾಗಿರ್ಬೋದು ನೋಡಿದ ತಕ್ಷಣ. ಹೌದು, ನಾವು ಸಿಗಂದೂರಿಗೆ ಅಂತೇಳಿ ಬಂದಿದ್ವಿ. ನೋಡ್ತಿರ್ಬೋದು, ಲಾಂಚು ಹೊರಡ್ತಿತ್ತು. ನಮ್ಮ ಮನೆಯವ್ರು ಬೇಗ ಬೇಗ ಬರ್ರಿ, ಹೋಗ್ತಿದೆ, ಮತ್ತು ಕಾಯಬೇಕಾಗುತ್ತೆ ಇನ್ನೊಂದಿಲ್ಲ ಅಂದರೆ ಅಂತೇಳಿದರು. ಅದಕ್ಕೆ ಬೇಗ ಬೇಗ ಬರ್ತಿದ್ವಿ. ಪಕ್ಕದಲ್ಲಿ ಸೇತುವೆಲ್ಲ ರೆಡಿ ಮಾಡ್ತಿದ್ರು. ಇನ್ನು 1 ತಿಂಗಳಷ್ಟೇ ಓಪನ್ ಮಾಡ್ತಾರಂತೆ. ಹೊರಟ್ವಿ. ಲಾಂಚೆಲ್ಲ ಫುಲ್ ತುಂಬಿತ್ತು. ಹಿಂದ್ಗಡೆನೇ ನಿಂತಿದ್ವಿ ನಾವು. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ನೋಡ್ತಿರ್ಬೋದು, ಎಲ್ಲ ರೆಡಿ ಆಗಿದೆ. ಇದು ಮುಂದಿನ ತಿಂಗಳೇನೋ ಓಪನ್ ಮಾಡ್ತಾರೆ ಅಂತ ಹೇಳ್ತಿದ್ರು. ನೀರು ಸ್ವಲ್ಪ ಕಡಿಮೆನೇ ಇತ್ತು. ಹಿಂದ್ಗಡೆ ನಿಂತದಿಂದ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ. ಅಲ್ಲಿ ನೋಡ್ತಿರ್ಬೋದು, ಮಣ್ಣು ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ಇತ್ತು ನೀರು ನಾವು ಹೋದ ಸರಿ ಬಂದಾಗ. ಇವಾಗ ಅಷ್ಟು ನೀರು ಕಡಿಮೆ ಆಗಿದೆ. ಬೇಸಿಗೆ ಅಲ್ವಾ, ಅದಕ್ಕೆ ಕಡಿಮೆ ಆಗಿರ್ಬೋದು. ಹಾಗೆ ನೋಡ್ಕೊತ ಹೊರಟಿವಿ ಎಲ್ಲರೂ. ಫುಲ್ ರಶ್ ಇತ್ತು ಅಂತೇಳಿ ಹಿಂದ್ಗಡೆನೇ ನಿಂತಿದ್ವಿ ನಾವು. ಮತ್ತು ಇದನ್ನು ಬಿಟ್ಟರೆ ಮತ್ತು ಕಾಯಬೇಕಾಗುತ್ತೆ ಅಂಥೇಳಿ ಬೇಗನೆ ಬಂದು ಹತ್ಕೊಂಡ್ವಿ. ಗಾಡಿ ಅಲ್ಲೇ ಬಿಟ್ಟು ಬಂದಿದ್ವಿ, ನಮ್ಮದು TTನ ತೊಗೊಂಡು ಹೋಗೋಕ್ಕಾಗಲಿಲ್ಲ. ಅಲ್ಲಿಗೆ ಬಂದ್ವಿ. ಅಲ್ಲಿದ್ದ ಬಂದು ಮತ್ತು ಈ ಕಡೆ ಇಳ್ಕೊಂಡು ಮತ್ತು ಇಲ್ಲಿಂದ ಕ್ರೂಸರ್ ಗಾಡಿ ಮಾಡಿಕೊಂಡು ಅಲ್ಲಿಗೆ ಹೋಗ್ಬೇಕಿತ್ತು. ದೇವಸ್ಥಾನ ಹತ್ರ ಹೊರಟಿದ್ವಿ. ಗಾಡಿ ಕೇಳ್ತಾಯಿದ್ರು ಮುಂದ್ಗಡೆ ಹೋಗಿ, ನಮ್ಮ ಮನೆಯವರು ಅವರೆಲ್ಲ. ನಾವು ಹೊರಟಿದ್ವಿ ಹಂಗೆ ವಿಡಿಯೋ ಮಾಡ್ಕೊಂಡು. ನಾವು 3 ಸ್ಲಿಪ್ಪರೇ ಹಾಕ್ಕೊಂಡು ಹೋಗಿರಲಿಲ್ಲ, ಕಾಲು ಸುಡ್ತಾಯಿದ್ವು. ಅವರೆಲ್ಲರೂ ಹಾಕ್ಕೊಂಬಂದಿದ್ರು. ಹಂಗೆ ಹೋಗ್ತಾಯಿದ್ವಿ. ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಕೊಂಡೆ. ಇವ್ರು ನಮ್ಮ 2ನೇ ಅಕ್ಕ ವಿಡಿಯೋ ಮಾಡಿದ್ದು. ನನ್ನ ಮಗನ ಎತ್ಕೊಂಡಿದ್ರಲ್ಲ ಅವರು. ಬಂದ್ವಿ ಅಲ್ಲಿಗೆ ಕ್ರೂಸರ್ ಗಾಡೀಲಿ. ನೋಡ್ತಿರ್ಬೋದು, ಅಲ್ಲೆಲ್ಲ ಅಂಗಡಿಗಳೆಲ್ಲ ಹಾಕಿದ್ರು. ನಾವು ಹೋದ ಸರಿ ಬಂದಾಗ ಇವೆಲ್ಲ ಇರಲಿಲ್ಲ, ಅಲ್ಲಿ ಸ್ವಲ್ಪ ಇದ್ವು. ಇಲ್ಲೊಂದಿದ್ವು ಅಷ್ಟೇ. ಮತ್ತು ಅಲ್ಲಿ ಸ್ಲಿಪ್ಪರೆಲ್ಲ ಅಲ್ಲಿ ಬಿಟ್ಟು ಬಾಕ್ಸ್ ಒಳಗೆ ಇಡ್ತಾರೆ. ಅಲ್ಲೆಲ್ಲ ಬಿಟ್ಟು ಹೊರಟೋದ್ರು ಅವರು. ಅವರೆಲ್ಲ ಹೋಗಿದ್ರು. ನಾನು ಮತ್ತು ನಮ್ಮ ಅಕ್ಕ ಹೂ ತೊಗೊಂಡೋಗೋಣ ಅಂತ ಬಂದ್ವಿ. ನೋಡ್ತಿರ್ಬೋದು, ಅವ್ರು ಕೇಳ್ತಿದ್ದಾರೆ ಎಷ್ಟು ಮೊಳ ಎಷ್ಟು ಮತ್ತು ಮಾರೆಷ್ಟು. 100 ರೂಪಾಯಿನೋ 60 ರೂಪಾಯಿನೋ ಹೇಳ್ತಿದ್ರು ಆ ಆಂಟಿ. ನೋಡ್ತಿರ್ಬೋದು, ಹೂವೆಲ್ಲ ಎಷ್ಟು ಚೆನ್ನಾಗಿತ್ತು ಫ್ರೆಶ್ಶಾಗಿ. ಹೂವಿನ ಅಂಗಡಿ ಅದು ಒಂದೇ ಇತ್ತು ಅಲ್ಲಿ. ಎಷ್ಟು ಚೆನ್ನಾಗಿದ್ವು ಹೂವು. ಇದು ಎಷ್ಟು, ಅದು ಎಷ್ಟು ಅಂತ ಎಲ್ಲ ಕೇಳ್ತಿದ್ರು. ನಾವು ಶಾವಂತಿಗೆ ಹೂವು ಮಾತ್ರ ತಗೊಂಡ್ವಿ, 1 ಮೊಳ. ಮತ್ತು ಬಾಳೆಹಣ್ಣು, ಕಾಯಿ ಹಣ್ಣು ಎಲ್ಲ ನಮ್ಮ ಮನೆಯಲ್ಲಿಂದನೇ ಒಯ್ದಿದ್ರು. ಅವ್ರು ಹೋಗಿದ್ರು ಮುಂದ್ಗಡೆ. ನಾವು ಹೂ ತಗೊಳಕ್ಕಂತ ಇಲ್ಲೇ ನಿಂತಿದ್ವಿ. ಮತ್ತು ಈ ಕಡೆ ಸೈಡ್ ಇದ್ದಾವಲ್ಲ ಅವು ಅಡಿಕೆ ಹಿಂಗಾರ. ನಾವೇನು ತೊಗೊಳ್ಲಿಲ್ಲ, ಸುಮ್ಮನೆ ಕೇಳಿದ್ವಿ ಎಷ್ಟು ಅಂಥೇಳಿ. ನಮ್ಮ ಮನೆಯಲ್ಲೇ ಇತ್ತು, ತೋಟ ಇದೆಯಲ್ಲ ನಮ್ಮದು, ಅಲ್ಲಿದ್ದನೇ ತಗೊಂಡು ಹೋಗಿದ್ವಿ ನಾವು ಮನೆಯಲ್ಲೇ. ನೋಡ್ತಿರ್ಬೋದು, ಬಾಳೆಹಣ್ಣು ಎಲ್ಲ ಇಟ್ಟಿದ್ರು ಆಂಟಿ. ಬುಟ್ಟಿನ ದೇವಸ್ಥಾನದಲ್ಲೇ ಕೊಟ್ಬಿಡಿ, ನಾವು ಇಸ್ಕೊತೀವಿ ಅಂತ ಹೇಳಿದ್ರು ಅವರು. ಹೂವು ಹಾಕ್ಕೊಟ್ಟಿದ್ದು. ಸರಿ ಅಂತ ಹೇಳ್ಬಿಟ್ಟು ಬಂದ್ವಿ. ಹೂವೆಲ್ಲ ಎಷ್ಟು ಚೆನ್ನಾಗಿತ್ತು ಅಲ್ಲಿ. ತೊಗೊಂಡು ಬಂದ್ವಿ. ಎಂಟ್ರೆನ್ಸಿಗೆ ಬಂದ್ವಿ. ನೋಡ್ತಿರ್ಬೋದು, ತುಂಬ ರಶ್ ಇತ್ತು. ನಾವು ಹೋಗಿದ್ದು ಶುಕ್ರವಾರ ಆಗಿದ್ದರಿಂದ ತುಂಬ ರಶ್ ಇತ್ತು ಅಲ್ಲೆಲ್ಲ. ನಾವು ಬ್ಯಾಗ್ನ ಹಾಗೆ ತೊಗೊಂಬಂದ್ಬಿಟ್ಟಿದ್ವಿ. ಬ್ಯಾಗ್ ತೊಗೊಂಡೋಗಾಗಿರಲಿಲ್ಲ. ಅಲ್ಲಿ ಹೇಳಿದ್ರು ಒಬ್ಬರು, ಬ್ಯಾಗ್ ಕೌಂಟ್ರ್ ಇದೆ, ಅಲ್ಲಿ ಇಟ್ಟು ಬನ್ನಿ ಅಂತ. ಮತ್ತೆ ಹೋಗಿ ಇಟ್ಟು ಮತ್ತೆ ಬಂದ್ವಿ. ಇಲ್ಲಿ ನೋಡ್ತಿರ್ಬೋದು, ನಮ್ಮ ಸಿಗಂದೂರು ಅಂತ ಒಂದು ಬೋರ್ಡ್ ಹಾಕಿದ್ರು. ಎಷ್ಟು ಚೆನ್ನಾಗಿತ್ತು. ಅಲ್ಲೆಲ್ಲರೂ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ರು. ನಾವು ಹಾಗೆ ನೋಡ್ತಾ ಬಂದ್ವಿ ಮುಂದ್ಗಡೆ. ಒಳಗಡೆ ಎಲ್ಲ ವೀಡಿಯೋ ಮಾಡೋ ಹಾಗಿಲ್ಲ, ಆದರೂ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಮಾಡ್ಕೊಂಡ್ವಿ.
ಇಲ್ಲಿದ್ದಾನೆ ಹಾಕಿದ್ರು ಎಲ್ಲ ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪನೇ ಮಾಡ್ಕೊತಿದ್ವಿ, ಅಲ್ಲಿ ಯಾರೂ ಇದ್ದಿಲ್ಲ ಅದಕ್ಕೆ. ಹಾಗೆ ಹೋದ್ವಿ ಮುಂದೆ, ಅವರೆಲ್ಲ ಹೋಗಿದ್ರು ಮುಂದ್ಗಡೆ, ನಾನು ನಮ್ಮ ಅಕ್ಕ ಬಂದು ದರ್ಶನ ಮಾಡ್ಕೊಂಡು ಹೊರಟ್ವಿ. ಹೊರಟು ಗಾಡೀಲಿ ಮತ್ತು ಕ್ರೂಸರ್ಲಿಂದ ಮತ್ತು ಲಾಂಚ್ ಹತ್ರ ಹೋಗ್ಬೇಕಾಗಿತ್ತು. ಹೊರಟ್ವಿ. ಹಾಗೆ ಪ್ರಸಾದ ಏನು ತೊಗೊಳ್ಲಿಲ್ಲ ಅಲ್ಲಿ, ಮುಂದ್ಗಡೆ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ನಾವು. ಎಲ್ಲಿಗೆ ಅಂತ ಹೇಳ್ತೀನಿ ಮುಂದಿನ ವೀಡಿಯೋದಲ್ಲಿ. ಐಸ್ ಕ್ರೀಮ್ ತಿನ್ಕೊಂಡು ಬಂದು ಮತ್ತು ಲಾಂಚ್ಲಿಂದ ಹೊರಟ್ವಿ ನಾವು. ಮತ್ತು ಮುಂದೆ ಯಾವ ದೇವಸ್ಥಾನಕ್ಕೆ ಹೋದ್ವಿ ಅಂತ ಹೇಳ್ತೀನಿ ಮುಂದಿನ ವ್ಲಾಗ್ನಲ್ಲಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಮಾಡೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮುಂದೆ ಎಲ್ಲಿಗೆ ಹೋದ್ವಿ ಅಂತ ಹೇಳ್ತೀನಿ, ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.